ನಮಸ್ತೆ, ಗುಡ್ ಮಾರ್ನಿಂಗ್. ಹೌ ಆರ್ ಯು ಆಲ್? ಓಕೆ, ಸೂಪರ್ ಡೂಪರ್. ಸರಿ, ಎಲ್ಲ ಚಾ ಕುಡಿದ್ರಾ? ಸರಿ, ಚಾಗಿ ಕುಡ್ದಿರಂತ ತಿಳ್ಕೊಳ್ತೆ. ಅದೇ ಖುಷಿಗೆ ಯೂನಿವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ನೆಕ್ಸ್ಟ್ ವರ್ಷನ್ ಹೋಗ್ತಾ. ನೆಕ್ಸ್ಟ್ ವರ್ಷನ್ ಯಾವ್ದು? ನೆಕ್ಸ್ಟ್ ವರ್ಷನಲ್ಲಿ ಏನುಂಟು? ಕೋಸ್ ಸೆಕೆಂಡ್ ಉಂಟು, ಇನ್ನೊಂದು ಸೆಕೆಂಡ್ ಉಂಟಲ್ಲ. ಸೈನ್ ಕಂಪ್ಲೀಟ್ ಮಾಡ್ರು, ಕಾಸ್ ಕಂಪ್ಲೀಟ್ ಮಾಡ್ರು, ಟ್ಯಾನ್ ಕಂಪ್ಲೀಟ್ ಮಾಡ್ರು, ಕಾಟ್ ಕಂಪ್ಲೀಟ್ ಮಾಡ್ರು ಆಯ್ತಾ. ಈಗ y is equal to cosecant x or cosecant theta ಹೋಗುವ. ಈ cosecant theta ದಲ್ಲಿ ಗ್ರಾಫ್ ಹೆಂಗ್ ಬರುತ್ತೆ? ಬಿಫೋರ್ ಟೇಕಿಂಗ್ ಗ್ರಾಫ್ ಫಸ್ಟ್ ಇಯರ್ ಅಲ್ಲಿ ಏನು ಕೊಡ್ತಾರೆ ನಿಮಗೆ? cosecant x is from set of all real numbers because cosecant x is 1 by sin x, right? Here sin x should not be equal to 0. Is it okay? ಅಂದ್ರೆ ಯಾವ ನಂಬರ್ ಬೇಕಾದ್ರೂ ಕೊಡಿ, ಬಟ್ at any condition multiple of pi ಕೊಡ್ಬೇಡಿ ಆಯ್ತಾ. Except this to r minus open interval 1, 1. Why this? We draw the graph. X axis and y axis. This is 0, pi by 2, pi, 3 pi by 2, 2 pi and so on, minus pi by 2, minus pi, minus 3 pi by 2. ಈ cosecant x ಗ್ರಾಫ್ ಅನ್ನೋದು ಎಲ್ಲ ಕಡೆ ಡಿಫೈನ್ ಆಗುದಿಲ್ಲ. ಎಲ್ಲೆಲ್ಲಿ ಡಿಫೈನ್ ಆಗುದಿಲ್ಲ? 0 ದಲ್ಲಿ ಡಿಫೈನ್ ಆಗುದಿಲ್ಲ. ಇಲ್ಲಿ ಬರುತ್ತೆ ಒಂದು ಲೈನ್. pi ದಲ್ಲಿ ಡಿಫೈನ್ ಆಗುದಿಲ್ಲ. 2 pi ದಲ್ಲಿ ಡಿಫೈನ್ ಆಗುದಿಲ್ಲ. minus pi ದಲ್ಲಿ ಡಿಫೈನ್ ಆಗುದಿಲ್ಲ. ಸಿಮಿಲರ್ಲಿ minus 2 pi ದಲ್ಲಿ ಡಿಫೈನ್ ಆಗುದಿಲ್ಲ ಆಯ್ತಾ. ನಮಗೆ sin x ವ್ಯಾಲ್ಯೂ ಎಲ್ಲಿ ಬರುತ್ತೆ? -1 ಮತ್ತು 1 ಬರುತ್ತಾ? sin x ನ ವ್ಯಾಲ್ಯೂ -1, 1 ಮಧ್ಯೆ ಬಂದ್ರೆ cosecant x is a reverse of ಈಗ sin x belongs to -1, 1. ಓಕೆ, cosecant x ಅಂದ್ರೆ ಏನಾಗುತ್ತೆ? 1 by sin x ಆಗುತ್ತಾ? ಕರೆಕ್ಟಾ? when sin x is equal to -1, -1 ಬರುತ್ತೆ. when sin x is equal to 1, 1 ಬರುತ್ತೆ. is it okay? when sin x is equal to 0.5 ಏನಾಗುತ್ತೆ? 1 divided by 0.5 ಬರುತ್ತೆ. more than 1 ಅಂಕೇಳಿ, right? 0.5 ಅಂದ್ರೆ 1 divided by 2, answer is 2 ಬರುತ್ತೆ. is it okay? 1 by 0.3 ಹಾಕಿ, 0.3 ಹಾಕಿದ್ರೆ ಏನು ಬರುತ್ತೆ? 0.3. so 0.3 ಹಾಕಿದ್ರೆ I mean more than 1 you will getting point. that ಅಂದ್ರೆ ಏನರ್ಥ? cosecant x ಗ್ರಾಫ್ ಏನೇ ಬಂದರೂ ಕೂಡ ಈ 1 ಗಿಂತ ಮೇಲ್ಗಡೆ ಬರುತ್ತೆ, ಈ -1 ಗಿಂತ ಕೆಳಗಡೆ ಬರುತ್ತೆ. do you agree? correct? sin x ಗ್ರಾಫ್ ಏನು ಬರುತ್ತೆ? y is equal to sin x ಗ್ರಾಫ್ ಹಾಕಿದ್ರೆ sin x ಗ್ರಾಫ್ ಏನು ಬರುತ್ತೆ? sin x ಗ್ರಾಫ್ ಏನು ಬರುತ್ತಾ? this is 0 and it is pi, it is 2 pi, it is 3 pi, it is pi by 2, it is 3 pi by 2. sin x ಗ್ರಾಫ್ ಇಲ್ಲಿ ಬರೋದ್ರಿಂದ ಇಲ್ಲಿ ಬರೋ ಚಾನ್ಸ್ ಇಲ್ಲ ನನಗೆ ಗ್ರಾಫ್. ಅಂದ್ರೆ ಏನು ಬರುತ್ತೆ? ನನಗೆ ಏನೇ ಗ್ರಾಫ್ ಬಂದರೂ ಕೂಡ ಹಿಂಗೆ ಬರುತ್ತೆ ಗ್ರಾಫ್. ಏನೇ ಗ್ರಾಫ್ ಬಂದರೂ ಕೂಡ ನನಗೆ ಹಿಂಗೆ ಬರುತ್ತಾ? ಏನೇ ಗ್ರಾಫ್ ಬಂದರೂ ಕೂಡ ಹಿಂಗೆ ಬರುತ್ತಾ? and so on and so on, so on, so on. see the beauty. understanding ತಿಳಿದೋಗ್ತಾರೆ. understanding very good. ತಿಳಿತಾ ಉಂಟಾ? समझ में आ रहा है? ओके गाइस, सही. cosecant x ಆಯ್ತು, r minus n by x to r minus -1, 1 ಆಯ್ತು. ಸರಿನಾ? ಕರೆಕ್ಟಾ? ಈಗ ನಾನು ಇದು ಇನ್ವರ್ಸ್ ಬರಬೇಕಲ್ಲ. ಎಂಟೈರ್ ಗ್ರಾಫ್ ತಗೊಂಡ್ರೆ ಇನ್ವರ್ಸ್ ಆಗಲಿ ಚಾನ್ಸ್ ಉಂಟಾ? ಬಿಕಾಸ್ ನಾನು ಏನಾದರೂ ಈ ಪೋರ್ಷನ್ ತಗೊಂಡ್ರೆ ಇಲ್ಲಿ ಒಂದೂ ಆಗುವುದಿಲ್ಲ. ಫಾರ್ ದಿ ಟೂ ಡಿಫರೆಂಟ್ ವ್ಯಾಲ್ಯೂ ಸೇಮ್, ಫಾರ್ ದಿ ಟೂ ಡಿಫರೆಂಟ್ x ವ್ಯಾಲ್ಯೂ ಸೇಮ್ ಆನ್ಸರ್ ವಿಲ್ ಗೆಟ್. ಕರೆಕ್ಟ್? ಬಟ್ f of x1 equal to f of x2 ಆಗುತ್ತೆ, x1 is not equal to x2 ಆಗುತ್ತೆ. can you imagine that? right? so ಈಗ cosecant x is from this to this ಆದರೆ cosecant inverse is from ಎಲ್ಲಿಂದ ಎಲ್ಲಿಗೆ ಆಗುತ್ತೆ? cosecant inverse x is from ಡೊಮೇನ್ ಇಂದಲ್ಲಿ ಕೋಡೊಮೇನ್ ಬರುತ್ತೆ, ಕೋಡೊಮೇನ್ ಇಂದಲ್ಲಿ ಡೊಮೇನ್ ಬರುತ್ತೆ. ಯಾವುದ್ರದ್ದು? cosecant x ದು. ಕರೆಕ್ಟಾ? so r minus of -1, 1, 2 as per rule you will get like this, right? but as it is, if you take as it is domain ಇಂದಲ್ಲಿ ಕೋಡೊಮೇನ್, ಕೋಡೊಮೇನ್ ಇಂದಲ್ಲಿ ಡೊಮೇನ್ ಬಂದ್ರೆ this function is 1, 1 and on to one ಕಂಡೀಷನ್ ಫೇಲ್ ಆಗುತ್ತೆ. is it okay? ಅಂದ್ರೆ ಈ ಡಬ್ಬಿಯಲ್ಲಿ ಎಲ್ಲದಕ್ಕೂ ಆಗೋದಿಲ್ಲ, ಅದರಿಂದ ಸ್ವಲ್ಪ ತಗೊಂಡು ಬಂದಿಡಿ. ಓಕೆ, ಅದು
ಅದರಲ್ಲಿ ಸ್ವಲ್ಪ ತಗೊಂಡು ಯಾವ ಇಡುವ ಈ ಪಾಯಿಂಟ್ ಈಗ ಬಹಳ ಧ್ಯಾನದಿಂದ ನೋಡಿ ಮಕ್ಕಳೇ ಈ ಪಾಯಿಂಟ್ ಕಟ್ only this portion graph is this ನೋಡಿ this graph and this graph middle ಜಾಗ ಉಂಟಾಗ is it not 1 1 1 2 right is it not 1 1 1 2 is it okay because I am not taking minus 1 comma 1 except minus 1 comma 1 ಸರಿನಾ understanding can be ಅರ್ಥ ಬರೆಯಿರಿ ತಿಳಿತಾ ಉಂಟಾ ಇಲ್ಲ I am considering only this portion of ಈ portion ಬಂದ ಅವಾಗ ನೋಡಿ horizontal line ಅಂದಾಗ ಸಿಂಗಲ್ ಪಾಯಿಂಟ್ ಇದಾಗುತ್ತಾ ಮತ್ತೆ ಇದರಿಂದ -5/2 ಇಂದ 5/2 ಗೆ ನನಗೆ ಎಂಟೈರ್ ಗ್ರಾಫ್ ಟಚ್ ಆಯ್ತಿಲ್ಲ ಆನ್ ಟು ಆಗುತ್ತಲ್ಲ ಸೊ ಅಂದ್ರೆ ಏನಾಗುತ್ತೆ you can take -5/2 5/2 ಕರೆಕ್ಟಾ ಬಟ್ in -5/2 5/2 ಮಧ್ಯೆ 0 ಕೂಡ ಬರುತ್ತಲ್ಲ but 0 we should not consider because 0 we should not consider because of 1 by sin x right so except at the point minus 0 understanding easy ಆಗಿ ಬಿಟ್ಕೋಬೇಡಿ ಅಷ್ಟು ಈಸಿಯಾಗಿ ಕರೀರಿ ಆಯ್ತಾ ನೀವು ಎದುರುಗಡೆ ಬಂದಾಗ ಮತ್ತೊಂದ್ಸಲ ತಗೊಳ್ತಿದ್ದೀನಿ ನಂಗೆ ನನ್ನ ಒಳಗಡೆಯಿಂದ ಹೆಂಗೆ ಸ್ಟ್ರಾಂಗ್ ಫೀಲಿಂಗ್ ಆಗ್ತಾ ಉಂಟು ಏನಂದ್ರೆ ಯು ಮೇ ಬಿ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಥ್ರೂ ಆನ್ಲೈನ್ ಅಂತ ನೀವು ಎದುರುಗಡೆ ಇದ್ದರೆ ಚೆಕ್ಕಾಸ್ ಮಾಡ್ಬೋದಿತ್ತು ಎದುರುಗಡೆ ಸೀನಿಯರ್ ಕೇಳಿ ಎದುರುಗಡೆ ಇದ್ದರೆ ಚೆಕ್ಕಾಸ್ ಮಾಡ್ಬೋದಿತ್ತು ಆಯ್ತಾ ಆನ್ಲೈನ್ ಕನ್ವಿನ್ಸ್ ಆದರೆ ಐ ಆಮ್ ಹ್ಯಾಪಿ ಗೈಸ್ ಕನ್ವಿನ್ಸ್ ಆಗಿಲ್ಲ ಅಂದರೆ ಯು ವೈ once the college regular college starts we have that okay mobile ಉದ್ರದ್ದು okay done ಸರಿನಾ cosecant inverse is from this to this is it okay similarly can we go for second inverse x sir ನೀವು ಯಾಕೆ ಇದನ್ನೇ ತಗೊಂಡ್ರಿ ಯಾಕಂದ್ರೆ ಡೌಟ್ ಉಂಟಾ -5/2 ನೇ ಯಾಕೆ ತಗೊಂಡ್ರಿ ಸಿಂಪಲ್ ವ್ಯಾಲ್ಯೂ ಹೇಳಿ ಅವ್ನು ಕನ್ಸಿಡರ್ ಮಾಡೋಣ -5/2 ನೇ ಯಾಕೆ ತಗೊಂಡ್ರಿ ಸರ್ ನಾವು ಇದನ್ನ ತಗೊಂಡ್ವಿ ನೋಡಿ ಇದೇ ನಮೂನಿ ಶೇಪ್ ಇಲ್ಲೂ ಕೂಡ ಬರುತ್ತಲ್ಲ ಬರುತ್ತೆ ಇಲ್ಲ you can take this portion ಆ ಕಡೆದು you can take this side portion ಅಂದ್ರೆ ಏನಾಯ್ತು ಹೇಳಿ -5/2 5/2 ಅಂತಿಲ್ಲ you can write like this also cosecant inverse is from r minus of -1 1 2 5/2 3 except at the point pi understanding guys understanding right ಇದೆಲ್ಲಿ ಸರ್ ನೀವು ಎಲ್ಲಿ ಪುಸ್ತಕ ಇರಲ್ಲ this all these things you have to understand is it okay then ಈಗ ನಾವು ಕನ್ಸಿಡರ್ ಮಾಡೋದಿಲ್ಲ ಆಯ್ತಾ ಯಾಕಂದ್ರೆ ನೀವು ಮುಂದೆ ಹೋಗಿ ಏನಾಗ್ತದೆ ಅಂತ ಹೇಳಿ ಬರೋದಿಲ್ಲ ಈಗ ವಿಡಿಯೋ ನೋಡ್ತಾ ಇರೋರು ಯಾರೇ ಈ ವಿಡಿಯೋ ನೋಡ್ತಾರಲ್ಲ ನಿಮ್ಮಲ್ಲೇ ಯಾರಾದ್ರೂ ದೊಡ್ಡ ಸೈಂಟಿಸ್ಟ್ ಇರ್ಬೋದು ಯಾರಿಗೆ ಗೊತ್ತು ಹೂ ನೋಸ್ ಹೌದಲ್ಲ ಮುಂದೆಲ್ಲೋ ಹೋಗಿ DRDO ದಲ್ಲಿ ದೊಡ್ಡ ಸೈಂಟಿಸ್ಟ್ ಆಗ್ಬೋದು ಸೈಂಟಿಸ್ಟ್ ಆದ್ಮೇಲೆ ಹೇಳಬಾರ್ದಲ್ಲ ಸರ್ ನಮಗೆ ಇನ್ವರ್ಸ್ ಹೇಳ್ಬೇಕಿದ್ರೆ ಒಂದು ಮಾತ್ರ ಹೇಳಿರಿ ಬಾಕಿ ಹೇಳಿಲ್ಲಲ್ಲ ಬಾಕಿ ನಮ್ಗೆ ಅಲ್ಲಿ ಬಂದಿತ್ತು ಅವಾಗ ನಮ್ಗೆ ಟೆನ್ಷನ್ ಆಗೋಯ್ತು ಅನ್ಬಾರ್ದು ಗೆಟಿಂಗ್ ಪಾಯಿಂಟ್ ಯು ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್ ಏನ್ ಬೇಕಾದ್ರೆ ಆಗ್ಬೋದು ಆಯ್ತಾ ಸರ್ ಇದನ್ನ ಬೇಡ ಮತ್ತೊಂದು ಬರೀರಿ cosecant inverse x is from r minus -1 1 2 5/2 3 to 5/2 except at the point 2 pi getting point right so we will consider this there are n number of portions one not to satisfy agudu n number of portions but we will consider only this okay why ಅನ್ನೋ ಆನ್ಸರ್ ಇಲ್ಲ ಆಯ್ತಾ why sir you are considering this and because there is no answer you can consider this but entire textbook ಅನ್ನು ಚೇಂಜ್ ಮಾಡಿ is it okay simple value ಹೇಳಿ ಕ್ಯಾಲ್ಕುಲೇಷನ್ ಈಜಿ ಆಗಿದೆ -5/2 5/2 ಅದಕ್ಕೆ ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ ಅಂತ ಕರೀತೀವಿ ನಾವು is it okay cosecant inverse ಎಲ್ಲಿ ಬಂತು cosecant inverse x is from r minus -1 1 2 minus pi/2 pi/2 except at the point 0 you don't write
close interval here. You don't write open interval here. You have to write, you must write, this is a flower bracket. Flower bracket. Okay, Pushpavarana. Flower bracket it is. Is it okay? Done. So ಇದೇ ಖುಷಿಗೆ ಈಗ ಏನಾದರೂ ಸ್ವಲ್ಪ ತಿಳಿತಾ ಉಂಟಾ? ನನ್ನ ಕಡೆ ಎಷ್ಟಾಗುತ್ತೆ ಅಷ್ಟು ಕನ್ವಿನ್ಸ್ ಮಾಡ್ತಾ ಇದ್ದ. Because there is a long gap between mobile and me. Because between mobile and me, if you are there inside here, between somewhere, ಅವಾಗ ಮಜಾ ಇದೆ. Second x ಹೋಗೋಣ. Is it okay? Y is equal to second x ಹೋಗುವ. y equal to second x ಗೆ ಏನಾಗುತ್ತೆ? ಡೊಮೇನ್ ರೇಂಜ್ ಬರೀದಾದ್ರೆ ಡೊಮೇನ್ ಮತ್ತೆ ರೇಂಜ್ ಬರೀಬೇಕಿದ್ರೆ ಮಕ್ಕಳಿಗೆ ಯಾವಾಗಲೂ ತಲೆ ಇಟ್ಕೊಳ್ಳಿ. ನಾವು ಮಾಡುವುದು ಈ ಕ್ಲಾಸ್ ಅಲ್ಲಿ ಬರುತ್ತೆ ನಿಮಗೆ ರಿಲೇಶನ್ ಸೆಟ್ಸ್ ರಿಲೇಶನ್ ಫಂಕ್ಷನ್ ಅಲ್ಲಿ ಮಾಡುವ ಡೊಮೇನ್ ರೇಂಜ್ ಯಾವಾಗಲೂ ನೆನಪಿಟ್ಕೊಳ್ಳಿ. ಸೆಕೆಂಡ್ ಎಕ್ಸ್ ಅನ್ನೋದು 1/cos x ಆಗುತ್ತೆ. ಎಲ್ಲೆಲ್ಲಿ ಡಿಫೈನ್ ಆಗುದಿಲ್ಲ ನೋಡ್ಕೊಳ್ಳಿ. ಈ cos x ಅನ್ನೋದು cos x should not be 0 ಆಗಿರಬೇಕು. ಇಲ್ಲ ಅಂದ್ರೆ ಲಟ್ಟೆ ಕೆನೆ ಕೊಡುತ್ತೆ. ಕಟ್ತೀನಿ ಮನ್ಸುಂಟಾ? ಇಲ್ಲಲ್ಲ. ಇಲ್ಲ ಅಂದ್ರೆ ಏನಾಗಿರಬಾರ್ದು? x should not be equal to 2n plus 1 into pi/2 ಆಗಿರಬಾರ್ದು. n belongs to integer. ಇಂತ ಖತರ್ನಾಕ್ ಐಡಿಯಾ ಅಲ್ಲ. Is it okay? Then so ಈಗ ನಾನು ಏನು ಬರೆಯಬಹುದು? second x is from second x ಏನು ಬೇಕಾದ್ರೆ ರಿಯಲ್ ನಂಬರ್ ಕೊಡಿ except at the point 2n plus 1 into pi/2 2 ಏನು ಬರುತ್ತಪ್ಪ? r minus of minus 1 1 ಬರುತ್ತೆ. ಹೆಂಗಿದು? if you take a graph, this is x axis and it is y axis, this is 0. okay, pi/2 ದಲ್ಲಿ ಡಿಫೈನ್ ಆಗಿರುವುದಿಲ್ಲ. pi/2 ದಲ್ಲಿ ಡಿಫೈನ್ ಆಗಿರುವುದಿಲ್ಲ. pi ದಲ್ಲಿ ಡಿಫೈನ್ ಆಗುತ್ತೆ. 3 ದಲ್ಲಿ ಡಿಫೈನ್ ಆಗುವುದಿಲ್ಲ. ಓಕೆ, ಮೈನಸ್ pi/2 ದಲ್ಲಿ ಡಿಫೈನ್ ಆಗುವುದಿಲ್ಲ. ಮೈನಸ್ 5 ದಲ್ಲಿ ಡಿಫೈನ್ ಆಗುತ್ತೆ. ಮೈನಸ್ 3 ದಲ್ಲಿ ಡಿಫೈನ್ ಆಗುವುದಿಲ್ಲ. ಒಪ್ಪುತ್ರಾ? ಸರಿ. ಸೆಕೆಂಡ್ ಎಕ್ಸ್ ಗ್ರಾಫ್ ಹೆಂಗ್ ಬರುತ್ತೆ? ಸೆಕೆಂಡ್ ಎಕ್ಸ್ ಗ್ರಾಫ್ ಹೆಂಗ್ ಬರುತ್ತೆ? ರಿವರ್ಸ್ ಆಫ್ cos ಅಲ್ಲ, 1 ಮತ್ತೆ -1. cos x actually ಗ್ರಾಫ್ ಹೆಂಗ್ ಬರುತ್ತಾ? you will get like this, right? so second x ಗ್ರಾಫ್ ಹೆಂಗ್ ಬರುತ್ತೆ ಗೊತ್ತುಂಟಾ? you will get like this. same as sin, same as sin. sorry, same as cos second ಅಲ್ಲ. okay, this graph is similar to sin. cos second x sin value -1, 1 ತಗೊಂಡ್ರಲ್ಲ, -1 ಆದಾಗ cos second x -1 ಬರುತ್ತೆ. 1 ಆದಾಗ cos second x 1 ಬರುತ್ತೆ. ಬಟ್ 0.5 ತಗೊಂಡಾಗ ಒಂದಕ್ಕಿಂತ ಜಾಸ್ತಿ ಹೋಗುತ್ತೆ. -0.5 ತಗೊಂಡಾಗ ಒಂದಕ್ಕಿಂತ ಕಮ್ಮಿ ಬರುತ್ತೆ. ಅಂದ್ರೆ ಏನೇ ಬಂದರೂ ಕೂಡ 1 ಮತ್ತೆ 1ಕ್ಕಿಂತ ಜಾಸ್ತಿ, -1 ಮತ್ತೆ -1ಕ್ಕಿಂತ ಕಮ್ಮಿ ಬರಬೇಡ. ಇಸ್ ಇಟ್ ಓಕೆ? ಸರಿ. ಸರ್ ನೀವು ಈಗ ಎಲ್ಲಿ ಗ್ರಾಫ್ ಕಟ್ ಮಾಡ್ತೀರಿ? ಲಾಸ್ಟ್ ಒನ್. ಆಸ್ ಪರ್ ರೂಲ್ ನಾನು ಇನ್ವರ್ಸ್ ಗ್ರಾಫ್ ತೋರಿಸ್ತಾ. ಆಸ್ ಪರ್ ರೂಲ್ ಸೆಕೆಂಡ್ ಇನ್ವರ್ಸ್ x is from ಡೊಮೇನ್ ಇದ್ದಲ್ಲಿ ಕೋಡೊಮೇನ್ ಆಗಬೇಕು, ಕೋಡೊಮೇನ್ ಇದ್ದಲ್ಲಿ ಡೊಮೇನ್ ಆಗಬೇಕು. ಸರಿನಾ? 2n plus 1 into pi/2. ಓಕೆ, ಬಟ್ ಇಫ್ ಯು ಟೇಕ್ ಆಸ್ ಇಟ್ ಇಸ್ ಫಂಕ್ಷನ್ ಅನ್ನೋದು ಫೇಲ್ ಆಗೋಗುತ್ತೆ. ಸರಿನಾ? ಈ ಈ ಡಬ್ಬಿಯಲ್ಲಿರುವಂತ ಪ್ರತಿಯೊಂದನ್ನು ತಗೊಳ್ಳಿಕ್ಕೆ ಬರುವುದಿಲ್ಲ. ಅದರಲ್ಲಿ ಯಾವ ತಗೊಳ್ಳೋದು? ಇಫ್ ಐ ಕಟ್ ಓನ್ಲಿ ದಿಸ್ ಪೋರ್ಷನ್. ಸರ್ ನೀವು ಒಂದ್ಸಲ ಬಂದ ಕಟ್ ಮಾಡ್ತೀವಿ, ಈ ಬಂದು ಕಟ್ ಮಾಡಿ ಒಂದ್ಸತಿಗೆ. ಯು ಕ್ಯಾನ್ ಗೈಸ್. ಐ ಆಮ್ ವೆರಿ ಹ್ಯಾಪಿ ಇಫ್ ಯು ಆಸ್ಕ್ ಸಚ್ ಕೈಂಡ್ ಆಫ್ ಕ್ವಶನ್ಸ್. ಹೌದಲ್ಲ? ಐ ಆಮ್ ವೆರಿ ಹ್ಯಾಪಿ. ಸರ್ ನೀವು ಒಂದ್ಸಲ ಬಂದ ಕಟ್ ಮಾಡ್ಬೋದ್ರಿ, ಈ ಬದಿ ಕಟ್ ಮಾಡಿ ತೋರಿಸಿ. ಸಚ್ ಕೈಂಡ್ ಆಫ್ ಕ್ವಶನ್ಸ್ ತಲೆಗೆ ಏನಾದರೂ ಬಂದ್ರೆ ಐ ಆಮ್ ಸೋ ಹ್ಯಾಪಿ. 0,5 ಅಲ್ಲ, ಒಂದು ಗ್ರಾಫ್ ಹಿಂಗ್ ಬಂತು, ಇನ್ನೊಂದು ಗ್ರಾಫ್ ಹಿಂಗ್ ಬಂದಿಲ್ಲ, ಅವಾಗ ಇದು 1/2 ಆಗುತ್ತೆ. ಯಾವ್ದಾದ್ರು ಎರಡು ವ್ಯಾಲ್ಯೂ ಡಿಫರೆಂಟ್ ಬರುತ್ತೆ. ಓಕೆ, ಸೊ ಅಂದ್ರೆ ಏನಾಯ್ತು? 0,5 ಬಂತು. ಸಿನ್ಸ್ ಇಟ್ ಈಸ್ 1/cos x, ಯಾವುದೇ ಕಾರಣಕ್ಕೂ ನೀವು ಈ pi/2 ಅನ್ನ ತಗೋಬಾರ್ದು. ಬಿಕಾಸ್ ಬಿಟ್ವೀನ್ 0,5 ಆಡ್ ಮಲ್ಟಿಪಲ್ ಆಫ್ pi/2 ಅನ್ನೋದು ಒಂದೇ ಒಂದು ಬರುತ್ತೆ, 1 into pi/2. Is it okay? Sir, in ಬರೆದು ಮಾತ್ರ ಆಗುತ್ತಾ? cos second inverse x is from r minus -1, 1, 2. pi/2 ಅವಧಿ ಕಟ್ ಮಾಡಿ.
pi to 2 pi except at the point 3 pi by 2. Is it okay? Similarly, and so on and so on and so on. But we consider this. Okay? If you consider this for the cosecant, inverse and second inverse, you have to consider this. If you consider this, you know the shape of the graph, how you will get. You know, for the cosecant inverse x, ಏನಿಲ್ಲ, very simple, tension ತಗೋಬೇಡಿ ಮಕ್ಕಳೇ. ಡೊಮೇನ್ ವ್ಯಾಲ್ಯೂ ಎಲ್ಲ ಕೋಡೊಮೇನ್ ಆಗಿ ಹೋಗುತ್ತೆ, ಕೋಡೊಮೇನ್ ವ್ಯಾಲ್ಯೂ ಎಲ್ಲ ಡೊಮೇನ್ ಆಗಿ ಹೋಗುತ್ತೆ ಅಷ್ಟೇ. ನಾವು ಅವಾಗ ಇಲ್ಲಿ pi by 2 ತಗೊಂಡಿರಲ್ಲ, ಈಗ ಇಲ್ಲಿ ತಗೋಬೇಕು 0 pi by 2 pi 3 pi by 2 and so on, minus pi by 2 minus pi and so on. ಓಕೆ, ಇಲ್ಲಿ 1 ಬರುತ್ತೆ, ಇಲ್ಲಿ -1 ಬರುತ್ತೆ. cosecant inverse x ಗ್ರಾಫ್ ಏನು ಬರುತ್ತೆ? cosecant sin ಅಲ್ಲ, ಇಲ್ಲಿ ಬರಬಾರ್ದು, ಇಲ್ಲೂ ಕೂಡ ಬರಬಾರ್ದು, ಇಲ್ಲೂ ಕೂಡ ಬರಬಾರ್ದು, ಸರಿನಾ? ಓಕೆನಾ? ಅದನ್ನು ತಿರ್ಸಿ, ಗ್ರಾಫ್ ತಿರ್ಸಿ. ಇಲ್ಲಿ ಬಂದಲ್ಲ, ಅವಾಗ ಗ್ರಾಫ್ ಇತ್ತಲ್ಲ, ಅವಾಗ ಗ್ರಾಫ್ ತಿರ್ಸಿ, ಹಿಂಗ್ ಬರುತ್ತೆ cosecant inverse, right? You take this as a work, inverse graph ಬರೋದು, it is a work. ಹೋಮ್ವರ್ಕ್ ಅನ್ನ ಸರಿ ತೋರಿಸ್ಬೇಕಂತ ಹೇಳಿ ಮಾಡಬೇಡಿ, ನಿಮಗೆ ಬರ್ಬೇಕಂತ ಹೇಳಿ ಮಾಡಿ ಅಕ್ಕ. ಓಕೆ ಗೈಸ್, ಸೊ ಸೆಕೆಂಡ್ ಇನ್ವರ್ಸ್ ಎಕ್ಸ್ ಗ್ರಾಫ್ ಏನು ಬರ್ತದೆ ಗೊತ್ತಿಲ್ಲ, ಸೇಮ್ pi by 2 ಇದ್ದಲ್ಲಿ ಡೊಮೇನ್ ಇದೆಲ್ಲ ಕೋಡೊಮೇನ್ ಆಗುತ್ತೆ, ಕೋಡೊಮೇನ್ ಇದೆಲ್ಲ ಡೊಮೇನ್ ಅಂದ್ರೆ ಗ್ರಾಫ್ ಯು ವಿಲ್ ಗೆಟ್ ಇದು 0, ಇದು x, you will get like this. Diagram later. This is second inverse x graph. This is cosecant inverse x graph. Sin inverse graph, cos inverse graph is also clear. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. tan inverse x ಮತ್ತೆ cot inverse graph ಏನು ಪ್ರಾಬ್ಲಮ್ ಇಲ್ಲ. Only problem is this, very easy. Can you solve this? ನೀವು ವರ್ಕ್ ಮಾಡಿ, ನಿಮ್ಗೆ ಏನು ತಪ್ಪಾಗುತ್ತಲ್ಲ ಪುನಃ ಕೇಳಿ ನನಗೆ. ಓಕೆ, ಹಂಗೇನ ಡೌಟ್ ಬಂದರೆ ಸೀದಾ ಕಾಲೇಜ್ ಬೋರ್ಡ್ ಬನ್ನಿ ಸರ್, ನಾನು ಗೊತ್ತಾಗೋದಿಲ್ಲ ಹೇಳಿ. ವಿ ಆರ್ ರೆಡಿ. ಓಕೆ, ಈಗ ಇದೆಲ್ಲ ಕಲಿತಾದ್ಮೇಲೆ ಒಂದು ದೊಡ್ಡ ಬ್ರಹ್ಮಾಂಡ ಉಂಟು. ಯು ನೋ ವಾಟ್ ಇಸ್ ದಟ್ ಬ್ರಹ್ಮಾಂಡ? ದೊಡ್ಡ ಟೇಬಲ್ ಹಾಕೊಂಡು ಈ ಟೇಬಲ್ ಅನ್ನ ಬರೆದು ಗೋಡೆ ಅಂಚಿಗೆ ಆಯ್ತಾ, ಟೇಬಲ್ ಒಂದೇ ಟೇಬಲ್ ಇದೆ, ಸೆಕೆಂಡ್ ಇಯರ್ ಅಲ್ಲಿ ಒಂದು ಟೇಬಲ್ ಉಂಟು. ಫಂಕ್ಷನ್ ಅಂತ ಬರೆಯಲ್ಲ, ಆರ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಅಂತ ಬರೆಯಲ್ಲ. ಓಕೆನಾ? 1 2 3 4 5 6. ಈಗ ನಾನು ಇದನ್ನು ಈ ಟೇಬಲ್ ಏನು ಬರೀತಾನಲ್ಲ ಮಕ್ಕಳೇ ಎಂತ ಇಲ್ಲಿ ಏನು ಟೇಬಲ್ ಬರೀತಾನಲ್ಲ, ಈ ಟೇಬಲ್ನ ಫೋಟೋನ ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ಪಲ್ಲೆಲ್ಲ ಡಿ ಪಿ ಹಾಕೊಡಿ ಆಯ್ತಾ. ಸೊ ಡ್ಯಾಟ್ ನಿಮ್ಮ ಡಿ ಪಿ ಯಾರು ಕಂಡ್ರೆ ಅವ್ರಿಗಾದ್ರೂ ಇದು ಬರ್ತದೆ ಇಲ್ಲಿ. ಇಸ್ ಇಟ್ ಓಕೆ? ಇದನ್ನೆಲ್ಲ ಫೋಟೋ ಹೊಡೆದು ನೀವು ಸ್ಟೇಟಸ್ ಹಾಕೊಡಿ. ಸ್ಟೇಟಸ್ನ ಫೋಟೋ ಯಾರಾದರೂ ಕಂಡ್ರೆ ಅವ್ರಿಗೆ ಅನ್ಸದೆ ನಾನು ಹೇಳಿದ ಪಾಯಿಂಟನ್ನು ಸೀರಿಯಸ್ ಅಂತ ಬಿಡಿ. ಕಾಮಿಡಿ ಆಗಿ ಹೇಳ್ತೇನೆ, ಬಟ್ ಸೀರಿಯಸ್ ವಿಚಾರ ಮಾಡೋ ಪಾಯಿಂಟ್ ಅಂದರೆ ಎಲ್ಲರಿಗೂ ಆಗ್ಬೋದು. ಎಲ್ಲರಿಗೂ ಆಗಿ ಹಿಂಗೆ ಹೇಳ್ತೀನಿ ನಾನು, ಸರಿ ಓದಿ ಆನ್ ಮಾಡಿ ಹಿಂಗೆ ಮಾಡಿ ಬ್ಲಾ 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 ಬ್ಲಾ. ನೋ, ಸಣ್ಣ ಪಾಯಿಂಟಲ್ಲಿ ಉಂಟು. ಈಗ ಏನು ಬರೀತಲ್ಲ, ಇದನ್ನು ಫೋಟೋ ಹೊಡೆದು ಡಿ ಪಿ ಅಥವಾ ಸ್ಟೇಟಸ್ ಎಲ್ಲ ಹಾಕೊಳ್ಳಿ. ನೀವು ನಮ್ಮ ಸ್ಟೇಟಸ್ ಯಾರ್ಯಾರು ನೋಡ್ರಿ ಅಂತ ಕಾಣಬೇಕಿದ್ರು ಒಂದ್ಸರಿ ಕಣ್ಣಾದದ ಕರೆಕ್ಟ್ ಅಲ್ಲ?
ಇಲ್ಲ ನೀವು ಡಿ ಪಿ ಹಾಕೊಂಡ್ರೆ ನಿಮ್ಮ ಡಿ ಪಿ ಯಾರು ಕಂಡಿರ್ತಿರಲ್ಲ ಅವ್ರಿಗದು ಒಂದ್ಸಲಿ ಕಣ್ಣು ಹೋಗ್ತದ, ಒಂದ್ಸಲಿ ಅದ್ರ ಮೇಲೆ ಕಣ್ಣು ಹೋಗ್ತದಲ್ಲ. ಇಸ್ ಇಟ್ ಓಕೆ ಗೈಸ್? ವಿಲ್ ಯು ಡೂ ದಟ್? ಓಕೆ, ಹೋಗಾ? ಭಾರಿ ಇಂಟ್ರೆಸ್ಟಿಂಗ್, ಭಾರಿ ಇಂಟ್ರೆಸ್ಟಿಂಗ್. ಸೈನ್ ಇನ್ವರ್ಸ್ ಎಕ್ಸ್, ನಾ ಇಲ್ಲೇನೋ ಹೊಸ ಶಬ್ದ ಯೂಸ್ ಮಾಡ್ಬೇಕಾ? ಟಿ ಡಿ ವಿ. ಕಾಸ್ ಇನ್ವರ್ಸ್ ಎಕ್ಸ್ ಯಾವುದು? ಟ್ಯಾನ್ ಇನ್ವರ್ಸ್ ಎಕ್ಸ್, ಕಾಟ್ ಇನ್ವರ್ಸ್ ಎಕ್ಸ್, cosecant inverse x, secant inverse x. ಓಕೆ, ಡೊಮೇನ್ ಏನಾಯ್ತು? sin inverse x, sin inverse x. You said set of all real number? No. sin x ಗೆ ಹಾಕಿದ್ರೆ ಓಕೆ ಆಗಿತ್ತು, sin inverse x ಗೆ -1, 2 -pi/2, pi/2. Is it okay? Then cos inverse x -1, 1, 2, 0, pi. Is it okay? Understanding? Is it okay? ಬರ್ತದಲ್ಲ ಪ್ರಿನ್ಸಿಪಲ್ ಆಕ್ಚುಲಿ ಸಿಟಿ ಬರ್ತದೆ. -1, 1, okay. tan inverse x, tan inverse x domain set of all real numbers, right? Range open interval -pi/2, pi/2. ನಾನು ಇದನ್ನ ಪ್ರತಿಯೊಂದು ಬರಿಬೇಕಿದ್ರು ಕೂಡ ನಿಮಗೆ ಗ್ರಾಫ್ ಹಂಗೆ ಕಣ್ಣೆದುರುಗಡೆ ಬರ್ತಾ ಹೋಗ್ಬೇಕಾ? ಕಣ್ಣೆದುರುಗಡೆ ಹಂಗೆ ಬರ್ತಾ ಹೋಗ್ಬೇಕಾ? ಕರೆಕ್ಟ್. cot inverse x set of all real numbers 2 open interval 0, pi. ನೋಡು, ಇವತ್ತು ಎಷ್ಟು ಜನ ಡಿ ಪಿ ಹಾಕ್ರಿ, ಸ್ಟೇಟಸ್ ಹಾಕ್ರಿ, ನಂಗೆ ಗೊತ್ತಾಗ್ತದೆ. ನಂಗೆ ಒಂಚೂರು ಇನ್ಫಾರ್ಮ್ ಮಾಡಿ ಹೇಳಿ ಯಾಕೆ ನೋಡು. ಎಷ್ಟು ಜನ ಸರ್ ಹೇಳ್ರಿ ಮಾಡೋದುಂಟು, ಸರ್ ಏನೋ ಹೇಳ್ರಿ ನೋಡುವಾಗ ಏನೋ ಹೊಸ ಕಲಿಯುವ, ಚೇಂಜಸ್ ಮಾಡುವ, ಚೇಂಜಸ್. cosecant inverse x, cosecant inverse x ಎಲ್ಲಿದೆ? ಇಲ್ಲಿಗೆ r -1, 1 ಕರೆಕ್ಟ್ ಅಲ್ಲ? 2 -pi/2, pi/2 except at the point 0. Okay, इतना भी बदल दो, इस लास्ट में बदल दो. एंड secant inverse x, secant inverse x ಎಲ್ಲಿ ಇದೆ? r -1, 1, 2, 0, pi except at the point pi/2. Okay, ಈ r minus ಅಂದ್ರೆ ಇದು set of all real number ಅಲ್ಲಿ -1 ಮತ್ತು 1 ಅನ್ನು ತೆಗೆದಾಕಿ, ಹೌದಲ್ಲ? ಇದನ್ನ r -1 ಬರೀತಾನೆ. ಬಟ್ there are some book he will give ಇದನ್ನ ತೆಗೆದಾಕಿ ಬಾಕಿ ಇರಲ್ಲ, ಅಂದ್ರೆ ಹಿಂಗ್ ಬರೀಬೋದಲ್ಲ, ಈ ಕಡೆ ಪೋರ್ಷನ್ ಅಂಡ್ ಈ ಕಡೆ ಪೋರ್ಷನ್, ಈ ಕಡೆ ಪೋರ್ಷನ್ ಪ್ಲಸ್ ಈ ಕಡೆ ಪೋರ್ಷನ್ ಅಲ್ಲ, ಆ ಕಡೆ ಪೋರ್ಷನ್ ಈ ಕಡೆ ಪೋರ್ಷನ್ ಅಂದ್ರೆ ಹೆಂಗ್ ಬರೀಬಹುದು? -∞ -1 ಯೂನಿಯನ್ 1 to infinity ಅಂತ ಬರೀಬಹುದಾ? ಹಿಂಗೂ ಆಗತ್ತೆ, ಹಿಂಗೂ ಹೇಳ್ಬೋದು. ಓಕೆ, ಇಲ್ಲಿ ಬರೀಬೇಡ, ನಾವು ಒಂದು ತೋರಿಸೋಣ, ಇಲ್ಲಿ ಬರೀಬೇಕಾ? r -1, 1 ಅನ್ನೋದು -∞ to -1 ಯೂನಿಯನ್ 1 to infinity, ಎರಡು ಒಂದೇ ಅಳಿಯಾದ ಮಗನ ಎರಡು ಒಂದೇ. ಏನ ವಿಷಯವಾಯ್ತು ಕಡೆ ನಮಗೆ ಏನಂತ. ಈಸ್ ಇಟ್ ಓಕೆ? ಕರೆಕ್ಟ್. ಸೊ ಈಗ ಇದು ಡೊಮೇನ್, ಇದು ರೇಂಜ್ ಅಲ್ಲ, ಇದು ಡೊಮೇನ್, ಇದು ರೇಂಜ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ರೇಂಜ್ ಏನುಂಟಲ್ಲ, ಈ ರೇಂಜ್ ಏನಂತ ಕರೀತಾನೆ? ಪಿ ಪಿ ವಿ, ಪಿ ಡಿ ವಿ, ಪಿ ಪಿ ವಿ. ಪಿ ಪಿ ವಿ ಅಂದರೆ ಪಿ ಬಿ ವಿ ಅಂದ್ರೆ ಏನು? ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ. ಇಷ್ಟು ಕಲೀರಿ ಮಕ್ಕಳೇ, ನಾಳೆಯಿಂದ ಪ್ರಾಬ್ಲಮ್ ತಗೊಳ್ಳೋ. ಓಕೆ ಡನ್. ದಿಸ್ ಇಸ್, ಇದನ್ನು ಹಿಂಗೂ ಬರೀಬಹುದು,
PBV ಅಂದ್ರೆ ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ. ಇಲ್ಲಿ ರೇಂಜ್ ಏನು ಉಂಟಲ್ಲ, ಈ ರೇಂಜ್ ಏನಂತ ಕರೀತಾರೆ, ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ. ಬೇಕಾದ್ರೆ ಒಂದ್ಸಲಿ ಕಣ್ಣು ಮುಚ್ಚಿ, ಕಣ್ಣು ಎದುರುಗಡೆ ಬರ್ತದೆ ನೋಡಿ, ಸ್ಕ್ರೀನ್ ಶಾಟ್ ಹೊಡೆದ್ರ, ಸ್ಕ್ರೀನ್ ಶಾಟ್ ಹೊಡೆದ್ರ, ಸ್ಕ್ರೀನ್ ಶಾಟ್ ಹೊಡೆದು ನಮ್ಮ ಹಾಕೋಣ. ಸೈನ್ ಇನ್ವರ್ಸ್ ಎಕ್ಸ್ ಎಲ್ಲಿಂದ ಬಂತು, -1, 1 to -5/2, 5/2 ಬಂತಲ್ಲ. ಕಾಸ್ ಇನ್ವರ್ಸ್ ಎಕ್ಸ್ ಎಲ್ಲಿಂದ ಬಂತು, -1, 1, 0, 5. ಕಾಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಎಲ್ಲಿಂದ ಬಂತು, r ಓಪನ್ ಇಂಟರ್ವಲ್ -5/2, 5/2. ಕಾಟ್ ಇನ್ವರ್ಸ್ ಎಕ್ಸ್ r ಓಪನ್ ಇಂಟರ್ವಲ್ 0, 5. ಕಾಸ್ ಸೆಕೆಂಡ್ ಇನ್ವರ್ಸ್ ಎಕ್ಸ್ r -1, 1 to close interval 0, -5/2, 5/2 except at the point 0, because -5/2, 5/2 ದಲ್ಲಿ 0 ಉಂಟು, 0 ಆಗಿರಬಾರದು, ಕರೆಕ್ಟಾ? ಕಡೆ ನೆಕ್ಸ್ಟ್ ಸೆಕೆಂಡ್ ಇನ್ವರ್ಸ್ x 0, r -1, 1 to 0, 5 except at the point 5/2. This much you will learn, that is most useful when solving problem. Okay, thank you, stay safe, stay happy, thank you so much.